completed the fisheries. Now the next concept is the plant breeding. Okay. What do you mean by the plant breeding? Plant breeding. Plant ಒಂದು breeding ಒಂದು. Breeding ಅಂದ್ರೆ ಏನು? So plant breeding is the purposeful manipulation. Okay, ಈ breeding ಅನ್ನುವಂತ word ಏನು ಯೂಸ್ ಮಾಡ್ತಾರೆ? Breed ಅಂದ್ರೆ ಏನು ಅಂತ ಕಲ್ತೀರಿ. But breeding is a process. Breeding is a process. ಹೌದಾ? So what is the breeding? It is a purposeful manipulation of the species of animal or a plant. Okay, ಒಂದು ಎನಿಮಲ್ ಇರಬಹುದು ಅಥವಾ ಪ್ಲಾಂಟ್ ಇರಬಹುದು, ಅದನ್ನ ಪರ್ಪಸ್ಫುಲ್ ಮ್ಯಾನಿಪುಲೇಷನ್ ಮಾಡುವುದು in order to create desired plant or animal that are better suited for cultivation and give the better yielding and disease resistant capacity. That is called as the plant breeding ಅಂತ ಕರೀತೀವಿ. Okay, what do you mean by the plant breeding? Plant breeding is the purposeful manipulation of plant species in order to create desired plant types that are better suited for cultivation, and give better yielding and are resistant to the diseases. As the plant breeding ಅಂತ ಕರೀತೀವಿ. ಪರ್ಪಸ್ಫುಲಿ ಮ್ಯಾನಿಪುಲೇಟ್ ಮಾಡೋದು. ಯಾವ ರೀತಿ ಮ್ಯಾನಿಪುಲೇಟ್ ಮಾಡೋದು? ಇಟ್ ಈಸ್ ಬೆಟರ್ ಸೂಟೆಡ್ ಫಾರ್ ದಿ ಅದಕ್ಕೆ ಕಲ್ಟಿವೇಶನ್ ಬೆಟರ್ ಸೂಟ್ ಆಗ್ತಿರಬೇಕು. ಅಂಡ್ ಗಿವ್ಸ್ ದ ಮೋರ್ ಯೀಲ್ಡಿಂಗ್, ಅತಿ ಹೆಚ್ಚು ಯೀಲ್ಡಿಂಗ್ ಅನ್ನು ಕೊಡ್ತಿರಬೇಕು. ರೈಟ್, ಇಟ್ ಶುಡ್ ಬಿ ಡಿಸೀಸ್ ರೆಸಿಸ್ಟೆಂಟ್, ಟು ದಿ ಡಿಸೀಸ್ ಗಳಿಗೆ ತುಂಬಾ ರೆಸಿಸ್ಟೆನ್ಸ್ ಪವರ್ ಅನ್ನು ಹೊಂದಿರಬೇಕು. ಅರ್ಥಾಯ್ತಾ? ಅಂತಹ ಒಂದು ಟೆಕ್ನಾಲಜಿಗೆ ನಾವು ಅಂತ ಕರಿತೀವಿ ಪ್ಲಾಂಟ್ ಬ್ರೀಡಿಂಗ್ ಟೆಕ್ನಿಕ್ ಅಂತ ಕರಿತೀವಿ. ಆಯ್ತಾ? ಸೊ ಹಿಯರ್ ದಿಸ್ ಕನ್ವೆನ್ಷನಲ್ ಪ್ಲಾಂಟ್ ಬ್ರೀಡಿಂಗ್ ಇಟ್ ಹ್ಯಾಸ್ ಬೀನ್ ಪ್ರಾಕ್ಟೀಸ್ ಫ್ರಮ್ ದ ಥೌಸಂಡ್ಸ್ ಆಫ್ ಇಯರ್ಸ್. ಸುಮಾರು ವರ್ಷಗಳಿಂದ ಇದನ್ನ ಪ್ರಾಕ್ಟೀಸ್ ಮಾಡ್ತಾನೆ ಇದ್ದಾರೆ. ಹೌದಾ? ಸೊ ಇಟ್ ಈಸ್ ರೆಕಾರ್ಡೆಡ್ ದಟ್ about 9,000 to 11,000 years ago plant breeding technique was used in India. ಬ್ರೀಡಿಂಗ್ ಟೆಕ್ನಿಕ್ ಅನ್ನ ಸುಮಾರು 9,000ರಿಂದ 11,000 ವರ್ಷಗಳ ಹಿಂದೆ ಇದನ್ನ ಅಡಾಪ್ಟ್ ಮಾಡ್ಕೊಂಡಿದ್ರು. ಪ್ಲಾಂಟ್ ಬ್ರೀಡಿಂಗ್ ಟೆಕ್ನಾಲಜಿ ಆಲ್ರೆಡಿ ಗೊತ್ತಿತ್ತು ಜನಕ್ಕೆ. ಓಕೆ, ಸೊ ದೇರ್ ಆರ್ ಎದಕ್ಕೆ ಮಾಡ್ತಾರೆ ಪ್ಲಾಂಟ್ ಬ್ರೀಡಿಂಗ್ ಅನ್ನ? ಫಾರ್ ದಿ ಕಲ್ಟಿವೇಷನ್, better yielding ಗೋಸ್ಕರ, ಪಡೆಯಲಿಕ್ಕೆ, and even for the resistance to the diseases. Okay, because nowadays there is a increased requirement of this plant, requirement of crop, food, because food plants are the major plants are the major 60 aspects of the food production. ಅಂದ್ರೆ ಫುಡ್ ಅತಿ ಹೆಚ್ಚು ಪ್ರೊಡ್ಯೂಸ್ ಮಾಡಬೇಕಾಗಿತ್ತು ಅಂದ್ರೆ ಪ್ಲಾಂಟ್ಸ್ ಗ್ರೋತ್ ಜಾಸ್ತಿ ಆಗಬೇಕು. ಪ್ಲಾಂಟ್ ಶುಡ್ ಬಿ ರೆಸಿಸ್ಟೆಂಟ್ ಟು ದಿ ಡಿಸೀಸಸ್. ಪ್ಲಾಂಟ್ ಶುಡ್ ಬಿ ಈಸಿ ಟು ಕಲ್ಟಿವೇಟ್ ಅಡ್ವರ್ಸ್ ಕಂಡೀಷನ್. ಅಡ್ವರ್ಸ್ ಕಂಡೀಷನ್ ಅಲ್ಲಿ ಅದು ಬೆಳೆಯುವಂಗಿರಬೇಕು. then only it is possible to grow the more and more amount of crops 733 achieve the requirement of the 86 04. Okay, and that is why after this plant breeding technology the green revolution begin. Green revolution start ಆಗ್ತದೆ. ಹೌದು. ಸೊ ವೀಟ್ ಆಗಿರ್ಬೋದು, ರೈಸ್ ಆಗಿರ್ಬೋದು, ಮೇಸ್ ಆಗಿರ್ಬೋದು, ಇವುಗಳನ್ನ ಅತಿ ಹೆಚ್ಚಾಗಿ ಪ್ರೊಡ್ಯೂಸ್ ಮಾಡಿ ಶುರು ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ದಿ ಗ್ರೀನ್ ರೆವಲ್ಯೂಷನ್ ಅಂತ ಕರೀತೀವಿ. ಅಂದ್ರೆ ಟು ಅಚೀವ್ ದ ರಿಕ್ವೈರ್ಮೆಂಟ್ ಆಫ್ ದಿ ಫುಡ್ there is a green revolution where it has the aim to grow more and more amount of wheat, rice and maize. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿಲಿಕ್ಕೆ, ಅಂದ್ರೆ ಆಹಾರ ಧಾನ್ಯಗಳನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ದಟ್ ಈಸ್ ಕಾಮನ್ಲಿ ಕಾಲ್ಡ್ ಆಸ್ ದಿ ಗ್ರೀನ್ ರೆವಲ್ಯೂಷನ್ ಅಂತ ಕರೀತೀವಿ. ಹೌದು. ಸೊ ಐ ಥಿಂಕ್ 1973 ಅಲ್ಲಿ ಏನೋ ಆಹಾರಕ್ಕೋಸ್ಕರ ಏನಾಗಿತ್ತು, ಕಂಪ್ಲೀಟ್ಲಿ ಏನಂತೀರಿ ನೀವು, ಅದು
ಎಮರ್ಜೆನ್ಸಿ ಘೋಷಣೆ ಆಗಿತ್ತು. ಅಷ್ಟರ ಮಟ್ಟಿಗೆ ಆಹಾರದ ಕೊರತೆ ಆಗಿತ್ತು. ಅದಾದ್ಮೇಲೆ ಅವುಗಳನ್ನ ಒನ್ ಬೈ ಒನ್ ಕಲಿಬೇಕು. ದೇರ್ ಆರ್ 5 ಸ್ಟೆಪ್ಸ್ ಅದಾವು. ದೇರ್ ಆರ್ 5 ಸ್ಟೆಪ್ಸ್ ಇನ್ ದ ಪ್ಲಾಂಟ್ ಬ್ರೀಡಿಂಗ್ ಟೆಕ್ನಾಲಜಿ. ಒನ್ ಬೈ ಒನ್ ಅದನ್ನು ಕಲಿಯೋನು. ಸೊ ಅದಕ್ಕಿಂತ ಮುಂಚೆ ನಿಮಗೆ ಸ್ಕ್ರೀನ್ ಮೇಲೆ ಇರುವಂತ ಒಂದಿಷ್ಟು ಇಂಟ್ರೊಡಕ್ಟರಿ ಪಾರ್ಟ್ ಏನದ ಇನ್ನ ಹೇಳಿದ್ನಲ್ಲ, ಅದ್ರ ಬಗ್ಗೆ ಸ್ವಲ್ಪ ಅದನ್ನು ಓದ್ಕೋರಿ. ಅದರಲ್ಲಿ ಯಾವ್ದಾದ್ರು ಟರ್ಮ್ ತಿಳಿಲಿಲ್ಲ ಅಂದ್ರೆ ಕೇಳಿ. ಐ ವಿಲ್ ಎಕ್ಸ್ಪ್ಲೈನ್ ದೀಸ್ 5 ಪ್ಲಾಂಟ್ ಬ್ರೀಡಿಂಗ್ ಟೆಕ್ನಾಲಜಿ. ಆ 5 ಸ್ಟೆಪ್ಸ್ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಅದ ಅಂತಂದ್ರೆ, ಈ ಟಾಪಿಕ್ ಮುಗಿತಕನು ಈಗ ಇವೇ 5 ಸ್ಟೆಪ್ಸ್ ಅನ್ನ ರಿಪೀಟೆಡ್ಲಿ ಹೇಳ್ತಾ ಹೋಗ್ತೀವಿ. ಬೇರೆ ಬೇರೆ ಪ್ರೊಸೆಸ್ ಮತ್ತೆ ಇವೇ 5 ಸ್ಟೆಪ್ಸ್ ಅನ್ನ ಹೇಳೋದು. Technology having the some of the major steps. One is the collection of variability, evaluation and selection of the parents, cross hybridization among the selected parents, selection and testing of the superior recombinant, testing, release and commercialization of the new cultivars. These are the major steps in the plant breeding technology. What are the steps involved in the plant breeding technology? First one is the selection of the parent. Okay, first step is the selection of the parent. Collection of variability, evaluation of and selection of the parent, evaluation and selection of the parent. Adadmele cross hybridization among the selected parents. Cross hybridization among the selected parents. Okay, adadmele selection and testing of the superior recombinant. Last the phase, testing, release and commercialization of the new cultivars. These are the major steps in the plant breeding technology. Because exam alli avun explanation kellikkilla. ಬದಲಾಗಿ he will ask only mention the steps involved in the plant breeding technology ಅಂತಾನು ಕೇಳಬಹುದು. ಅವಾಗ 5 ಸ್ಟೆಪ್ಸ್ ಅದಾವು. ಒಂದು ಕಲೆಕ್ಷನ್ ಆಫ್ ವೇರಿಯಬಿಲಿಟಿ ಅಂದ್ರೆ ಏನು ಎಕ್ಸ್ಪ್ಲೇನ್ ಮಾಡ್ತೇನೆ. ಎರಡನೇದು ಇವ್ಯಾಲ್ಯುಯೇಷನ್ ಅಂಡ್ ಸೆಲೆಕ್ಷನ್ ಆಫ್ ದಿ ಪ್ಯಾರೆಂಟ್. ಥರ್ಡ್ ಒನ್ is the cross hybridization among the selected parents. Okay, so fourth one is the selection and testing of the superior recombinant. And testing of the superior recombinant. Last one is testing, release and commercialization of the new cultivars. Testing, release and commercialization of the new cultivars. These are the major steps involved in the plant breeding technology. So now ಅಂದ್ರೆ ಏನು, ಯಾಕೆ ನಿಮಗೆ ಇದನ್ನ ರಿಪೀಟೆಡ್ಲಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಎಂಟೈರ್ ಟಾಪಿಕ್ ಅಲ್ಲಿ 4 times these steps will be repeated. ಅಂದ್ರೆ ನಿಮ್ಗೆ 5 ಮಾರ್ಕಿನ 4 ಕ್ವೆಶ್ಚನ್ ಗಳನ್ನ ಕೇಳುವಂತ ಚಾನ್ಸ್ ಅದ. ಆ 4 ಕ್ವೆಶ್ಚನ್ ಗಳು ಇದೊಂದೇ 5 ಪಾಯಿಂಟ್ ಅನ್ನ ರಿಪೀಟೆಡ್ಲಿ ಹೇಳಬೇಕು. ಸ್ವಲ್ಪ ಚೇಂಜ್ ಮಾಡಿ. That is why this is very much important to remember. So what are the steps involved? ಯಾರು ಹೇಳಬೇಕು. Steps involved in the plant breeding technology. Collection of variability, evaluation and selection of parents, cross hybridization among the selected parents, selection and testing of superior recombination, testing, release and commercialization of new cultivars. These are the steps involved. Okay, so let us discuss them one by one. First one, collection of the variability. ಹಂಗಂದ್ರೆ genetic variability. It is very important route for the breeding
ಪ್ರೋಗ್ರಾಮ್. ಈ ಬ್ರೀಡಿಂಗ್ ಪ್ರೋಗ್ರಾಮ್ಗೆ ಬ್ರೀಡಿಂಗ್ ಮಾಡ್ಲಿಕ್ಕೆ, ಮ್ಯಾನಿಪುಲೇಷನ್ ಮಾಡ್ಲಿಕ್ಕೆ ಮೇನ್ ರೂಟ್ ಯಾವುದು ಅಂತಂದ್ರೆ ಜೆನೆಟಿಕ್ ವೇರಿಯಾಬಿಲಿಟಿ, ದಟ್ ಈಸ್ ಡಿಫರೆನ್ಸಸ್ ಇನ್ ದ ಜೆನೆಟಿಕ್ ಕಾಂಬಿನೇಷನ್. These differences in the genetic combination are very important. Okay, so in many crops there is a pre-existing genetic variability. Okay, there is a pre-existing genetic variability ಇರ್ತದೆ. For example, ನಿಮಗೆ ಮನೆಯಲ್ಲಿ ಎಲ್ಲರೂ ಬಯಸೋದು ಮಾರ್ಕೆಟ್ಗೆ ಹೋದ ತಕ್ಷಣ ನೀವು ಬಯಸೋದು ಒಂದು ಸಿಹಿಯಾದಂತಹ ಹಣ್ಣು, ದಪ್ಪವಾದಂತಹ ಹಣ್ಣು. ಅದು ದಪ್ಪನೂ ಇರಬೇಕು, ಸಿಹಿನೂ ಇರಬೇಕು. ಅಂತ ಹಣ್ಣನ್ನು ಹುಡುಕ್ತೀರಿ. ಯಾರಿಗೆರೆ ದಪ್ಪ ಹಣ್ಣದ ಒಳಗೆ ಹುಳಿ ಇದ್ರೆ ನಡೀತದ, ಇಲ್ಲ ಸಣ್ಣದದ ಹಳಶಿ ಅದ ಅದ್ರೂ ಸಮಾಧಾನ ಇಲ್ಲ. ಅದು ಬೇಕು, ದಪ್ಪವಾಗಿರ್ಬೇಕು, ಸಿಹಿಯಾಗಿರ್ಬೇಕು, ಅಂತ ಹಣ್ಣೇ ಬೇಕು. ಅರ್ಥ ಆಯ್ತಾ? There are many varieties of mangoes. But there is one variety of mango that is genetically different. And that mango having the characteristics, desired characteristics, the characteristics that you expect from that mango. ನಾನು ಹೇಳಿ ತಿಳಿತಾ ಇದೆ. First one is the collection of variability. Genetic variability is the main root of any breeding program, because in many crops pre-existing genetic variabilities are available from wild varieties of the crop. There are different varieties of mango, for example. There are different varieties of mango. All the varieties of mango are similar, but there is one variety that is genetically different, genetically variable, and that mango having all the characters that can our character mango ಒಳಗದ. ಈಗ ಅಪ್ಲೈ ಆಗ್ತದ. Now collection of that desired character from that mango. That's ಹೇಳೋದಾದ್ರೆ collection and preservation of all different varieties, species and relatives of cultivated species. Then collection of the desired character. ಅದರಿಂದ desired character ಅನ್ನ ಕಲೆಕ್ಟ್ ಮಾಡುವಂಥದ್ದು. ಫಸ್ಟ್ ಸ್ಟೆಪ್ ಏನ್ ಹೇಳ್ತದೆ? collection of variability. How will we explain the collection of variability? The genetic variability is the main root for the plant breeding program. In many crops, all the species are same, but there is a variable pre-existing genetic variability is present. Such plants, such wide varieties of species are collected from those collected species. Again, diverse alleles ಅಥವಾ germ plasms are collected. Diverse alleles or germ plasms are collected. ಅಂದ್ರೆ genetic material ಅನ್ನ ಕಲೆಕ್ಟ್ ಮಾಡುವಂತದ್ದು. ಅಂದ್ರೆ genetic which is responsible for that particular character, that is extract. ಅದನ್ನ ನಾವೆಂತ ಕರಿತೀವಿ? germ plasm collection. ಆಯ್ತಾ? ಫಸ್ಟ್ collection of variability. Genetic variability is the first root of many plant breeding programs, and in many crops pre-existing genetic variability is available. Wild varieties of the species of plants are collected from them. The germ plasm is collected. ಅವುಗಳಿಂದ germ plasm ಅನ್ನು ಕಲೆಕ್ಟ್ ಮಾಡ್ತೀವಿ. Second step, evaluation and selection of the parents. ಈಗ ನ್ಯೂ ವೆರೈಟಿಯನ್ನ ಪ್ರೊಡ್ಯೂಸ್ ಮಾಡಬೇಕಾಗ್ಯದ, ಒಂದೇ ಪ್ಲಾಂಟ್ ಇಂದ ಸಾಧ್ಯ ಇಲ್ಲ. Evaluation and selection of the parents. Germ plasm is evaluated. The collected germ plasm, collected material is evaluated, tested, and also to identify plants with the
desirable combinations. Then plants with desirable combinations are selected, and selected plants are multiplied. Selected plants are multiplied, and they are used for the hybridization. Okay, they are used for the hybridization. As a result of hybridization, the pure lines are created. Pure lines are created whenever desirable and possible. ಯಾವಾಗ ಬೇಕೋ ಅವಾಗ ಪ್ಯೂರ್ ಲೈನ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಪ್ಯೂರ್ ಲೈನ್ಸ್ ಅಂತಂದ್ರೆ ಸೇಮ್ ಕ್ಯಾರೆಕ್ಟರ್ಗಳನ್ನ ಹೊಂದಿದಂತಹ ಪ್ಲಾಂಟ್ಗಳು ಪ್ಯೂರ್ ಲೈನ್ಸ್ ಅಂತ ಕರೀತೀವಿ. ಓಕೆ, ಫಸ್ಟ್ ಸ್ಟೆಪ್ ಗೊತ್ತಾಗಿದೆ. ಸೆಕೆಂಡ್ ಸ್ಟೆಪ್ ಇವ್ಯಾಲ್ಯುಯೇಷನ್ ಅಂಡ್ ಸೆಲೆಕ್ಷನ್ ಆಫ್ ದ ಪ್ಯಾರೆಂಟ್ಸ್, ವೇರ್ ದ germ plasm is evaluated. Plasm is evaluated, and the desirable combinations of character, desirable combinations of character of the plant are multiplied and hybridized. As a result, pure lines are produced. Pure lines are produced. Pure lines are produced. Then cross hybridization among the selected parents. Cross hybridization among the selected parents. ಈ selected parents ಗಳ ನಡುವೆ ಏನು ಮಾಡ್ತಾರೆ? Cross hybridization. Okay, the desired characters have often to be combined from the two different plants. That is cross hybridization. Okay, so as a result, pure lines are produced. These selected parents are cross hybridized. ಏನು ಅಲ್ಲಿ ಬರೋದು ಮುಂದೆ ನಾವು ನೋಡಿ hybridized. ಅದು ಸುತ್ತಾಸ್ತಿ ಅದು ವಸ್ತುಗಳು Okay, ಗಂಟೆನ ತೋಳ ಮೂರಲ್ಲ ಅದ್ರಾಗ desired plant ಅನ್ನು ಅಪ್ಲೈ ಮಾಡ್ಲಿಕ್ಕೆ ಏನು ಮಾಡ್ತಾರೆ? ಅವುಗಳನ್ನ ಕ್ರಾಸ್ ಹೈಬ್ರಿಡೈಸೇಷನ್ ಅನ್ನು ಮಾಡ್ತಾರೆ. ಆಯ್ತಾ? ಫಾರ್ ಎಕ್ಸಾಂಪಲ್, ಒಂದು ಪ್ಲಾಂಟ್ ಅದ, ಒಂದು ನಾನು ಮಾವಿನ ಹಣ್ಣನ್ನು ತಗೊಳ್ತೇನೆ. ಒಂದು ಮಾವಿನ ಹಣ್ಣು ಅದ. ಮಾವಿನ ಹಣ್ಣು ಯಾವ ರೀತಿ ಇದೆ ಅಂತಂದ್ರೆ ಸಿಹಿಯಾದಂತ ಹಣ್ಣನ್ನ ಕೊಡ್ತದ, ಆದ್ರೆ ಕಾಯಿ ಸೈಜ್ ಸಣ್ಣ ಅದ. ಇನ್ನೊಂದು ಮಾವಿನ ಗಿಡ ಅದ, ಅದರ ಸೈಜ್ ದೊಡ್ಡದದ, ಬಟ್ ಹುಳಿಯಾದಂತ ಹಣ್ಣನ್ನ ಕೊಡ್ತದ. ನಮಗೇನ್ ಬೇಕು? ದೊಡ್ಡ ಸೈಜಿನ ಸಿಹಿಯಾದ ಹಣ್ಣು ಬೇಕಾಗ್ಯದ. ಅದಕ್ಕೋಸ್ಕರ ಏನ್ ಮಾಡ್ತಾರೆ? desired character. One plant having the desired character, larger size of the fruit. Another plant having the desired character, which is smaller but sweet fruit. But when these two plants are combined, cross hybridized, that is, pollen grains and anthers are transferred, then the next generation will produce a plant which is larger and selection and testing of the superior recombinant. Okay, so in this step, selecting among the progeny of the hybrid, when the two desired plants are selected and cross hybridized, as a result, different hybrid progenies are produced. ಅನೇಕ progeniಗಳು ಅಂತಂದ್ರೆ ಇಂಡಿವಿಜುವಲ್ಗಳು ಪ್ರೊಡ್ಯೂಸ್ ಆಗ್ತವೆ. The desired hybrid, those plants that have the desired character are combination. Desired ಈಗ ಎರಡನ್ನ ಸೇರಿಸಿದಾಗ 100% ಸಿಹಿಯಾದಂತ ಹಣ್ಣು ಸಿಕ್ಕಿಲ್ಲ. ಕೆಲವೊಂದಿಷ್ಟು 100% ಸಿಹಿಯಾದಂತ ಹಣ್ಣು ಸಿಗ್ತದೆ, ಇನ್ನು ಅನೇಕ ಪ್ರೊಡ್ಯೂಸ್ ಆಗಿರ್ತದೆ, ಅದರಲ್ಲಿ ಸ್ವಲ್ಪ ಪರ್ಸೆಂಟ್ ಹುಳಿ ಇರ್ತದೆ. ಬಟ್ 100% ಸಿಹಿಯಾದಂತ ಹಣ್ಣು ಇರುವಂತ ಒಂದು ಪ್ರೋಜನಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಡಿಸೈರ್ಡ್ 100% desired character ಇರುವಂತ ಪ್ರೋಜನಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು. Okay, that is, in this step, the selecting among the progeny of the hybrid, those plants that have the desired characters are combined. Desired characters are selected. Okay, selection process is very crucial to the success of the breeding objective and requires careful scientific evaluation of the progeny. Progeny ಬಹಳ scientifically it is evaluated for the desired character. For the desired character, that progeny is evaluated scientifically. Okay,
So, as a result, the plants that are superior to both the plants that are superior to both the parents character superior ಅಂದ್ರೆ ಅವುಗಳಿಗೆ ಯೋಗ್ಯವಾದಂತಹ ಒಂದು ಪ್ಲಾಂಟ್ ಅನ್ನ ಸೆಲೆಕ್ಟ್ ಮಾಡುವಂತದ್ದು. and then these are self pollinated for several generations. ಅನೇಕ ಪ್ರೋಜನಿಗಳು ಬಂದು ಆ ಪ್ರೋಜನಿಗಳನ್ನ ಏನ್ ಮಾಡ್ತಾರೆ, they are self pollinated for many generations. Okay, as the superior recombinants are selected scientifically evaluating, then these superior progenies or the superior recombinants are self-pollinated for several generations. ಅನೇಕ ಜನರೇಷನ್ ವರೆಗೂ ಏನ್ ಮಾಡ್ತಾರೆ, ಅವುಗಳನ್ನ ಸೆಲ್ಫ್ ಪಾಲಿನೇಟ್ ಮಾಡ್ತಾರೆ. So as a result of self pollination for many generations, it will attain the state of uniformity that is called as homozygosity. As a result of many self-pollination, it will attain the uniformity ಅಥವಾ homozygosity. ಕಾನ್ಸ್ಟಂಟ್ ಕ್ಯಾರೆಕ್ಟರ್ ಬಂದು ನಿಂತು ಬಿಡುತ್ತೆ, ಕಾನ್ಸ್ಟಂಟ್ ಕ್ಯಾರೆಕ್ಟರ್ ನಿಂತಿರ್ತದೆ. ಅದರ ನಂತರ ಅದರಲ್ಲಿ ಯಾವುದೇ ಮ್ಯಾನಿಪುಲೇಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಿಹಿ ಹಣ್ಣು, ದಪ್ಪವಾದಂತಹ ಹಣ್ಣು ಕಾನ್ಸ್ಟಂಟ್ ಕ್ಯಾರೆಕ್ಟರ್. ಮುಂದೆ ಅದರಿಂದ ಪ್ರೊಡ್ಯೂಸ್ ಆಗುವಂತ ಎಲ್ಲಾ ಹಣ್ಣುಗಳೇನಿರ್ತಾವು ಸಿಹಿ ಮತ್ತು ದಪ್ಪವಾಗಿ ಇರ್ತಾವು, ಒಂದೇ ಟೇಸ್ಟ್ ಹೊಂದಿರ್ತವೆ. ಆ ರೀತಿ ಇಟ್ ವಿಲ್ ಅಟೈನ್ ದ ಡ್ಯೂಟಿಗೆ ಹಾಕ್ಯಾರ ಅವ್ರಿಗೆ. ಹೊಳಿಗಳು ಬಂದಾವಲ್ಲ, ಹೊಳಿಗಳು ಹೋಗ್ಲಿಕ್ಕತ್ತೇವಲ್ಲ, ಅಲ್ಲಿ ಹಾಕ್ಯಾರ ಡ್ಯೂಟಿಗೆ ಎಲ್ಲರಿಗೆ. ಟೆಸ್ಟಿಂಗ್, ರಿಲೀಸ್ ಅಂಡ್ ಕಮರ್ಷಿಯಲೈಸೇಷನ್ ಆಫ್ ದ ನ್ಯೂ ಕಲ್ಟಿವೇಟರ್. Plants as the new progeny attains the homozygosity, then this newly selected pure lines are tested in the fall. ಅದರಿಂದ ಬರುವಂತ ಪ್ರೋಜನಿಯನ್ನ, ಅದರಿಂದ ಬರುವಂತ ಹಣ್ಣುಗಳನ್ನ, ಪ್ರಾಡಕ್ಟ್ ಅನ್ನ ಟೆಸ್ಟ್ ಮಾಡ್ತಾರೆ. To be found to attain the desired character, then it is released to the market. It will be released to the market, and then commercialization of the new cultivars. ಅವುಗಳನ್ನ ಕಮರ್ಷಿಯಲೈಸ್ ಮಾಡ್ತಾರೆ, ಅದರಿಂದ ಎಕನಾಮಿಕಲ್ ಬೆನಿಫಿಟ್ ಅನ್ನ ಪಡಿತಾರೆ, ಲಾಭವನ್ನು ಪಡಿತಾರೆ. These are the steps in the plant breeding technology. And remember, ನೀವು BSc Agri ಅಂತೀರಿ. BSc Agriಗಳಲ್ಲಿ ಏನ್ ಮಾಡ್ತಾರೆ, ಒಂದು ಸುಮಾರು 100 ಎಕರೆ ಜಾಗ ಇರ್ತದೆ, ಅವ್ರದ್ದು ಹೊಲ ಇರ್ತದೆ. ಇಲ್ಲಿ ಆದಂತ ಪ್ರತಿಯೊಂದು ಪ್ರಾಕ್ಟಿಕಲ್ ಎಕ್ಸ್ಪೆರಿಮೆಂಟ್ ಗಳನ್ನ ಏನ್ ಮಾಡ್ತಾರೆ, ಹೊಲದಲ್ಲಿ ಬಿತ್ತಿ 2 ಎಕರೆ ಹೊಲ ಕೊಟ್ಟಿರ್ತಾರೆ, ಒತ್ತ ಕೊಟ್ಟಿರ್ತಾರೆ. ಅದರಲ್ಲಿ ಬಿತ್ತಿ ಅದರಿಂದ ಬರುವಂತ ಪ್ರಾಡಕ್ಟ್ ಅನ್ನ ನೀವು ನಿಮ್ಮ ಟೀಚರ್ಸ್ಗೆ ಅದನ್ನು ತೋರಿಸಿದಾಗ ಅಲ್ಲಿ ಡಿಸೈರ್ಡ್ ಕ್ಯಾರೆಕ್ಟರ್ ಇತ್ತು ಅಂತಂದ್ರೆ ನಿಮಗೆ ಮಾರ್ಕ್ಸ್ ಬರ್ತಾವೆ. ಇದು ಪ್ರಾಕ್ಟಿಕಲ್ ಇಲ್ಲಿ BSc Agriಯಲ್ಲಿ ಆಗುವಂಥದ್ದು, ರಿಸರ್ಚ್ ಅಲ್ಲಿ ಆಗುವಂಥದ್ದು ಕೂಡ ಇದೆ. ಅರ್ಥ ಆಯ್ತಾ? ದೀಸ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಪ್ಲಾಂಟ್ ಬ್ರೀಡಿಂಗ್ ಟೆಕ್ನಾಲಜಿ. ಈ 5 ಸ್ಟೆಪ್ ಪರ್ಫೆಕ್ಟ್ ಆಗಿ ತಿಳ್ಕೊಳ್ರಿ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದು ಸಾರಿ ಹೇಳ್ತೇನೆ, ಪರ್ಫೆಕ್ಟ್ ಆಗಿ ಅರ್ಥ ಆಗಿರ್ಬೇಕಿದೆ. Variability. There are 5 steps involved. One is the collection of variability. Genetic variability is the root for the any breeding program. And in many crops, pre-existing genetic variability is available from wild relatives of the crop. And from these wild varieties, the desired characters are selected. Desired alleles are selected. That is called as the germplasm collection and the collection. And then evaluation and selection of the parents. The germplasm is evaluated so as to identify plants with the desirable character. The selected plants are multiplied and used in the process of hybridization. Selected plants are multiplied and used in the process. As a result, pure lines are created. Then cross hybridization among the selected parents. These selected parents are cross hybridized. These selected parents are cross hybridized
as a result, the superior recombinants are produced. ಅದಾದ್ಮೇಲೆ ಬರುವಂತದ್ದು selection testing of the superior recombination. Selection of the as a result of cross hybridization, superior recombinants are formed. These superior recombinants are tested in the laboratory under the scientific evaluation for the desired characters. Then these selected superior recombinants are self-pollinated for many generations. As a result, it will attain the state of uniformity or it will attain the state of homozygosity. Okay, so that the characters will not segregate. The characters separate agode illa. Then these homozygotes, these progenies are tested in the field. Is released to the market by commercialization. ಅದನ್ನ ಮಾರ್ಕೆಟ್ ಗೆ ರಿಲೀಸ್ ಮಾಡ್ತಾರೆ. ಇದಕ್ಕೆ ಅದರಿಂದ ಲಾಭವನ್ನ ಪಡೆಯಲಿಕ್ಕೆ. These are the steps involved in the plant breeding technology. ಬಹಳ ಸಿಂಪಲ್ ಅದ, ಕಂಟಿನ್ಯೂಸ್ ಆಗಿ ನಿಮ್ಗೆ ಅರ್ಥ ಸಿಗುವಂತಹ ವೀಟ್ ಮತ್ತು ರೈಟ್ ವೆರೈಟೀಸ್ ಯಾವ್ಯಾವ ಬರ್ತವೆ ಅದನ್ನ ನೋಡಿ. ವೀಟ್ ಅಂಡ್ ರೈಟ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ 1960 to 2000, 1960 ಇಂದ 2000 ಈ ನಡುವೆ ವೀಟ್ ಪ್ರೊಡಕ್ಷನ್ ಇನ್ಕ್ರೀಸ್ ಫ್ರಮ್ 11 ಮಿಲಿಯನ್ ಟನ್ ಟು 75 ಮಿಲಿಯನ್ ಟನ್. ನೋಡು, after green revolution from 1960 to 2000 wheat production in India increased from 11%, ಅಂದ್ರೆ 11 million ton to 75 million ton ವರೆಗೂ ಹೆಚ್ಚಾಯಿತು. Where the rice production went up to 35 million ton to 89.5 million ton ಅಷ್ಟೇ ಹೆಚ್ಚಾಗಿದೆ. ಎಲ್ಲಿಂದ 1960 ರಿಂದ 2000 ತನಕ 1 million ton ಇಂದ 75 million ton. Rice production from the 35 million ton ಇಂದ 89.5 million ton ವರೆಗೂ ಹೆಚ್ಚಾಗಿದೆ. Okay, so not only that, semi-dark varieties of wheat and rice ಕೂಡ ಪ್ರೊಡ್ಯೂಸ್ ಆಗಿತ್ತು. Nobel laureate Norman E. Borlaug at the International Center for Wheat and Maize Improvement in Mexico developed dark varieties of wheat. Semi-dark varieties ಅಂತಂದ್ರೆ ನೀವು ಸಣ್ಣ ಗೋಧಿ ಅಂತೀರಿ ನೋಡು, ಅದನ್ನ Norman E. Borlaug ಅನ್ನುವಂಥದ್ದು ಅದನ್ನ Nobel laureate he first time introduced this semi-dark variety of wheat. In the year 1963, several varieties of rice like Sonalika, Kalyan Sona are produced. Wheat variety ಇದನ್ನು ಕೂಡ ಯಾವುದು wheat variety Sonalika and Kalyan Sona were produced in the 1960s in India. Semi-dark varieties of rice like IR8 developed from the International Rice Research Institute, Philippines, IR8, and Taichung Native 1 from Taiwan. Taichung Native 1 Taiwan ಇಲ್ಲಿ ಪ್ರೊಡ್ಯೂಸ್ ಮಾಡಿದಂತ semi-dark variety of rice. And 1960 ಅಲ್ಲಿ some semi-dark varieties of Jaya and Ratna were developed in India. ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಆದಂತಹ ರೈಸ್ ವೆರೈಟಿ ಯಾವುದು? ಜಯಾ ಅಂಡ್ ರತ್ನ. ರತ್ನ ಸುಷ್ಮಾ ಐತಲ್ಲ ಅಡ್ವರ್ಟೈಸ್ಮೆಂಟ್. ನಿರ್ಮಾ